ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि सत्यं वदिष्यामि तन्मामवतु सत्कारमवतु ॐ शान्ति शान्ति शान्तिः स्वाचारं जगत्सर्वं यस्मिन्नेव प्रणीयते येनेदं धार्यते चैव तस्मै ज्ञानात्मने नमः एवमेव ब्रह्मोर्वं पदवाक्यप्रमाणतः व्याख्यातः सर्ववेदान्तास्तान् नित्यं प्रणतोऽस्म्यहम् एकैकसारस्य मयाचार्यप्रसादतः विस्पष्टार्थरचीनां हि व्याख्येयं सम्प्रणीयते ನಿನ್ನೆ 9 ವಾಕ್ಯಕ್ಕೆ ಅರ್ಥ ಹೇಳಿದ್ದೆ ಒಂದ್ಸಲ ಹುಡುಗ ಹಾ ಅರ್ಥ ಹೇಳಿ ಒಂದ್ಸಲ ಅಂತ ಕೇಳ್ತಾ ಇದ್ದೀನಿ ಆ 9 ವಾಕ್ಯಕ್ಕೆ ನೀವು ಅರ್ಥ ಹೇಳಿ ಒಬ್ಬೊಬ್ರು ಒಂದು ವಾಕ್ಯ ಹೇಳೋ ಎಷ್ಟು ಛಂದಸಾಮೃಷಭೋ ವಿಶ್ವರೂಪ ಅರ್ಥ ಹೇಳಪ್ಪ ವೃಷಭ ಅಂದ್ರೆ ಪ್ರಧಾನವಾಗಿದೆಯೋ ಯಾವ ಓಂಕಾರ ಯಾವುದೋ ಯಾವ ಪರಮಾತ್ಮನೇ ಓಂ ಅಂತ ಹೇಳಿ ಪರಮಾತ್ಮನೇ ಓಂ ಅಂತ ಹೇಳ್ತಾ ಇದೆ ಯಾವ ಓಂಕಾರವು ಕನ್ನಡ ಓದ್ಬೇಡ ಹಾ ಯಾವ ಓಂಕಾರು ಛಂದಸ್ಸು ವೇದಗಳಿಗೆಲ್ಲ ಪ್ರಧಾನವಾಗಿದೆಯೋ ಮುಖ್ಯವಾಗಿದೆಯೋ ಆಮೇಲೆ ಛಂದೋಭ್ಯೋ ಹಾ ವಿಶೇಷ ಮಾಡುವ ಅಮೃತ ಛಂದೋಭ್ಯ ನಿತ್ಯವಾಗಿರುವ ವೇದಗಳಿಂದ ಯಹ ಯಾವಾತನು ಸಂಬಭೂವ ತೋರಿಕೊಂಡನು ನಿತ್ಯವಾದ ವೇದಗಳನ್ನ ತೋರ್ಕೊಂಡನು ಅಂದ್ರೆ ಅರ್ಥ ಆಯ್ತು ಅವನು ನಿತ್ಯ ಅಂತ ಆಯ್ತು ಇದು ತೋರ್ಕೊಳ್ಳೋದು ಅಂದ್ರೇನು ವೇದಗಳ ಸಾರವಾಗಿ ತಿಳಿದು ಬಂದನು ಅಂತ ವೇದಗಳಿಗೆ ಸಾರವಾಗಿರುವನು ಓಂಕಾರ ಅಮೃತ ಛಂದೋಭ್ಯ ಸಂಬಭೂವ ನಿತ್ಯವಾಗಿರುವ ನಾಶರಹಿತವಾದ ವೇದಗಳಿಂದ ಯಾವ ಓಂಕಾರ ದೇವನು ತೋರಿ ಬಂದನು ತಿಳಿದು ಬಂದನು ಸಮೇಂದ್ರೋ ಮೇಧಯಾ ಸ್ಪೃಣೋತು ಹೇಳೋ ಸಹ ಆ ಓಂಕಾರ ದೇವನು ಮಾ ನನ್ನನ್ನ ಮೇಧಯ ಒಳ್ಳೆ ತಿಳುವಳಿಕೆ ಕೊಟ್ಟು ಬಲಪಡಿಸಲಿ ಸಹ ಇಂದ್ರ ಆ ಓಂಕಾರೇಶನು ಓಂಕಾರನೆಂಬ ಪರಮಾತ್ಮನು ಪರಮೇಶ್ವರನು ನನ್ನನ್ನ ಒಳ್ಳೆ ಮೇಧೆ ತಿಳುವಳಿಕೆ ಬುದ್ಧಿ ವಿವೇಕ ಜ್ಞಾನ ಮೇಧಾಶಕ್ತಿ ಕೊಟ್ಟು ಬಲಪಡಿಸಲಿ ನನ್ನ ಶಕ್ತಿಪಡಿಸಲಿ ಆಮೇಲೆ ಅಮೃತಸ್ಯ ದೇವ ಹೇ ದೇವಾ ಓಂಕಾರ ದೇವನೇ ಹೇಳೋ ಅಮೃತ ಸ್ವರೂಪನಾದ ಪರಮಾತ್ಮನನ್ನ ನಾನು ಧಾರಣೆ ಮಾಡಿಕೊಂಡವನಾಗಬೇಕು ಏನೇಳೋ ಕೇಳ್ಕೋಬೇಕು ಓಂಕಾರ ದೇವ ನಿನ್ಗೆ ಪರಮಾತ್ಮ ಗೊತ್ತುಕೊಳಪ್ಪ ನೀನು ನನಗೆ ಪರಮಾತ್ಮನನ್ನ ತಿಳಿಸ್ಕೊಡು ಪರಮಾತ್ಮ ನನಗೆ ಗೊತ್ತಾಗುವಂತ ಆಗಬೇಕು ಶರೀರಮ್ಮೆ ನನ್ನ ಶರೀರವು ಬಲಿಷ್ಠವಾಗಿರಲಿ ಆರೋಗ್ಯವಂತವಾಗಿರಲಿ ಮೇ ಶರೀರ ಮಾಡೋ ಮೇ ಶರೀರಂ ವಿಚಕ್ಷಣಂ ಭೂಯಾಸ್ ಮಾಡ್ಕೋ ಭೂಯಾಸಂ ಮಾಡಬಾರ್ದು ಯಾಕೆ ನನಗೆ ಆಗ್ಬೇಕು ಅನ್ನೋಕೆ ಭೂಯಾಸಂ ಬರುತ್ತೆ ಶರೀರವು ಆಗಲಿ ಅನ್ನುವಾಗ ಪ್ರಥಮ ಪುರುಷ ನನ್ನ ಶರೀರವು ಆರೋಗ್ಯವಂತವಾಗಿರಲಿ ಜಿಹ್ವಾ ಮೇ ಮಧುಮತ್ತಮ ಹೇಳಪ್ಪ ಆಡುವಂತಾಗಲಿ ಮಧುರ ಭಾಷಿಣೀ ಭೂಯಾತ್ ನನ್ನ ನಾಲಿಗೆಯು ಯಾವಾಗಲೂ ಮಧುರವಾದ ಮಾತನ್ನೇ ಆಡುವಂತಾಗಲಿ ನನ್ನ ಕಿವಿಗಳಿಂದ ಬಹಳವಾಗಿ ನಾನು ಕೇಳುವಂತಾಗಬೇಕು ನಾನು ತುಂಬಾ ಕೇಳುವಂತಾಗಬೇಕು ನಂಗೆ ಏನು ಯಾರು ವ್ಯಾಕರಣ ಹೇಳ್ಬೇಕು ಕೇಳ್ಬೇಕು ಅದೇ ಹೇಳ್ಕೊಡೋರೇ ಇಲ್ಲ ಶ್ರೌತ ಕಲಿಬೇಕು ಅಂತ ಹೇಳ್ಕೊಡೋರಿಲ್ಲ ವೇದಾಂತ ಕಲಿಬೇಕು ಅಂತ ಹೇಳ್ಕೊಡೋರಿಲ್ಲ ಹಂಗೆ ಆಗ್ಬಾರ್ದು ನಾನು ಏನೇನೇನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನೋ ಅದೆಲ್ಲಕ್ಕೂ ನಂಗೆ ಅವಕಾಶ ಸಿಗಲಿ ತುಂಬ ನನ್ನ ಕಿವಿಯಿಂದ ಕೇಳುವಂತವನಾಗಬೇಕು ಭೂರಿ ವಿಶ್ವಂ ವಿಶ್ರವಂ ಆಮೇಲೆ ಬ್ರಹ್ಮಣ ಕೋಶೋಸಿ ಪರಮಾತ್ಮನಿಗೆ ನೀನು ಹೊರೆಯಂತಿದೀಯಾ ಕೋಶನ ಹೊರೆಯಂತಿದೀಯಾ ಲೌಕಿಕ ಪ್ರಜ್ಞೆಯನ್ನು ಮುಚ್ಚೋಗಿದೆಯಾ ಲೌಕಿಕ ಪ್ರಜ್ಞಾವಂತರಾದ ಮನುಷ್ಯರಿಗೆ ನಿನ್ನ ಮಹಿಮೆ ಗೊತ್ತಿಲ್ಲ ಅದು ಸುಮ್ಮನೆ ಯಾವುದೋ ಶಬ್ದ ಅಂತೆ ಓಂಕಾರ ಒಂದು ಶಬ್ದ ಅಂತ ಅನ್ಕೊಂಡ್ಬಿಡ್ತಾರೆ ಗೊತ್ತೇ ಆಗೋಲ್ಲ ಓಂಕಾರದ ವಿಭೂತಿ ಮಹಿಮೆ ಅಸಾಧಾರಣತೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಕಣಪ್ಪ ನೀನು ಬ್ರಹ್ಮಕ್ಕೆ ಕೋಶವಾಗಿದ್ದೀಯಾ ನಾನು ಏನು ಇದುವರೆ ಕೇಳಿದೀನೋ ಇದುವರೆ ಕೇಳಿದ ಅಷ್ಟನ್ನು ನನಗೆ ಜ್ಞಾಪಕ ಇರುವ ಹಾಗೆ ಮಾಡು ಈ ಧಾರಣೆ ಇರುವ ಹಾಗೆ ಮಾಡು ನೆನ್ನೆವರೆಗೂ ಇಷ್ಟ ಆಗಿತ್ತು ಆವಹಂತಿ ಸಾಕು ಆವಹನ್ ಯಾಕೆ
ಓದಾಗಿದ್ದು ನಮ್ಮ ಮುನ್ನ ಓದಾಗಿಲ್ಲ ಒಂದ್ಸಲ ಪೂರ್ತಿ 9 ಓದಿಲ್ವಾ ಇಲ್ಲ ಹಾ ಓದು ಜೀವಿತನ್ವಾನಾ ಕುರ್ಬಾಣಾಚೀರಮಾತ್ಮನಃ ಆಸಾಗಂ ಸಿಮಮಗಾವಶ್ಚ ಅನ್ನಪಾನೇ ಚ ಸರ್ವದಾ ಶ್ರೀಮೇ ಶ್ರಿಯಮಾವಹ ರೋಮಶಾಂ ಪಶುಭಿಃ ಸಹ ಸ್ವಾಹಾ. ಆವಹಂತಿ ತರುವಂಥವಳಾಗಿಯೂ ವಿತನ್ಮಾನ ಉಂಟು ಮಾಡುವಂಥವಳಾಗಿಯೂ ಶ್ರೀಗೆ ವಿಶೇಷಣ. ಆ ಸಂಪತ್ತು ನನಗೆ ಮತ್ಮತ್ ಬರುವಂಥವಳದ್ದಾಗಿಯೂ ಇರಬೇಕು, ತರ್ತಾ ಇರಬೇಕು. ವಿತನ್ಮಾನ ಹೆಚ್ಚೆಚ್ಚಾಗಿ ಉಂಟು ಮಾಡುವಂಥದ್ದೇ ಇರಬೇಕು. ಆಮೇಲೆ ಪರಿಚ್ಛೇದನ ಮಾಡು. ಆವಹಂತಿ ವಿತನ್ವಾನ ಕುರ್ವಾಣ ಚೀರಂ ಆತ್ಮನಃ ತತಃ ಆವಹ ರೋಮಶಾಂ ಪಶುಭಿಃ ಸಹ ಸ್ವಾಹಾ. ಆವಹಂತಿಯಿಂದ ತರುವಂಥವಳಾಗಿಯೂ ವಿತನ್ಮಾನನ ಹೆಚ್ಚೆಚ್ಚಾಗಿ ಉಂಟು ಮಾಡುವಂಥವಳಾಗಿಯೂ ಕುರ್ವಾಣ ಅಂದ್ರೆ ಅದು ಹೆಚ್ಚಾಗಿ ಮಾಡುವಂಥವಳಾಗಿಯೂ ಆತ್ಮನಃ ಚೀರಮನ ಚೀರಮಂತ ನನಗೆ ಬಹಳ ಕಾಲ ಅದಿರ್ಬೇಕು ತಂದುಕೊಟ್ಟು ಮಿಂಚಂಗೆ ಬಂದು ಹೋಗ್ಬಿಡ್ತು ಇಲ್ಲ ಅಂತ ಆಯ್ತು ಅಂದ್ರೆ ಪ್ರಯೋಜನ ಇಲ್ಲ. ₹1 ಕೋಟಿ ಲಾಟ್ರಿ ಬಂತಂತೆ, ಆ ಲಾಟ್ರಿ ತಗೊಂಡ್ಬಿಡ್ಬೇಕಾದ್ರೆ ಯಾರೋ ದರೋಡೆಗರು ಹೊರ್ಕೊಂಡು ಹೋಗ್ಬಿಟ್ರು, ಹೊಡೆದ್ಬಿಟ್ಟು ಅವ್ರನ್ನ, ಏನ್ ಪ್ರಯೋಜನ? ಅದು ತಂದುಕೊಟ್ಟಿದ್ದು ಉಂಟಾದದ್ದು ಕೊನೆಯವರೆಗೂ ಇರಬೇಕು. ಚೀರಮನ ಚೀರ ಛಾಂದಸಂ ದೈರ್ಘ್ಯಂ ಚಿರಂ ಅಂದ್ರೆ ಸಹ ಬಹಳ ಕಾಲ ಆ ತಂದುಕೊಟ್ಟಂತಹ ಸಂಪತ್ತು ನನ್ನಲ್ಲಿಯೇ ಇರುವಂತಾಗಲಿ. ಮಾಂಡೂಕ್ಯದಲ್ಲಿ ಎಲ್ಲ ಸುಳ್ಳು ಅಂದ್ರು, ಇವಾಗ ಎಲ್ಲ ಆ ಸಂಪತ್ತು ಬಹಳ ಕಾಲ ನನ್ನ ಇರಲಿ. ನೋಡಿ ನಮ್ಮ ಇವ್ರಿಗೆ ಬಹಳ ಖುಷಿ. ರವಿಯವ್ರಿಗೆ ಭಾರಿ ಇಷ್ಟ, ಇದು ಬಹಳ ಚೆನ್ನಾಗಿದೆ ಅದೇನ್ರಿ ರವಿ. ಮಾಂಡೂಕಿ ಸುಳ್ಳು ಸುಳ್ಳು ಅಂದ್ಬಿಟ್ರ ಸಂಪತ್ತು ಚೆನ್ನಾಗಿ ಇರಬೇಕು, ಬಂಗಾರ ಇರಬೇಕು, ವಾಹನ ಇರಬೇಕು, ಮನೆ ಇರಬೇಕು, ಚೆನ್ನ ಭೋಗೋಪಕರಣ ಎಲ್ಲ ಇರಬೇಕು, ಬಹಳ ಕಾಲ ಇರಬೇಕು. ಯಾವ್ಯಾವುದು ವಾಸಾಗುಂಸಿ, ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೆ ಪಟ್ಟು ಬಟ್ಟೆಗಳು, ರೇಷ್ಮೆ ಬಟ್ಟೆಗಳು, ಒಳ್ಳೆ ಇದ್ರ ಬಟ್ಟೆಗಳು, ಎಲ್ಲಾ ತರಹ ಬಟ್ಟೆಗಳು, ಕಂಬಳಿ ಆಗಲಿ, ರೇಷ್ಮೆ ಆಗಲಿ, ಇನ್ನೊಂದಾಗಲಿ ಎಲ್ಲ ಮನೆ ತುಂಬಾ ಇರಬೇಕು. ಆಮೇಲೆ ಗಾವಹ ಹಸುಗಳು ಇರ್ಬೇಕಂತೆ. ಅಯ್ಯೋ ಪನಿಷ್ಮೆಂಟ್, ಹಸು ಕೊಟ್ಬಿಟ್ರೆ ಅದನ್ನ ನೋಡ್ಕೊಳಕ್ಕಾಗಲ್ಲ ಅಷ್ಟೇ. ಸಂಪತ್ತು. ಅನ್ನಪಾನ, ಅನ್ನಪಾನಕ್ಕೆ ಕೊರತೆ ಇರಬಾರ್ದು. ಮನೆಯಲ್ಲಿ ಯಾವಾಗಲೂ ಸಮೃದ್ಧವಾಗಿ ಅನ್ನಪಾನ ನಡೀತಾ ಇರಬೇಕು. ಸರ್ವದಾನ ಯಾವಾಗಲೂ ಇರುವಂಥದ್ದಾಗಬೇಕು. ತತಃ ಅಂದ್ರೆ ತಿಳುವಳಿಕೆ ಕೊಟ್ಟ ಮೇಲೆ ಶ್ರೀಯಂ ಸಂಪತ್ತನ್ನು ಆವಹ ತಂದುಕೊಡುವಳಾಗು. ಲೋಮಶ ಅಂದ್ರೆ ಕೂದಲುಳ್ಳಂತಹ ಪ್ರಾಣಿ ಸಂಪತ್ತು ಅಂದ್ರೆ ಕುದುರೆ, ಎಮ್ಮೆ, ಹಸು, ಆಡು, ಕುರಿ ಇತ್ಯಾದಿಗಳನ್ನ ಪಶುಗಳೊಡನೆ ತಂದುಕೊಡುವಳಾಗು ಅಂತ ಸ್ವಾಹ ಅಂತ ಹೋಮಕ್ಕಾಗಿ ಮಂತ್ರವಾದ್ದರಿಂದ ಸ್ವಾಹಾಕಾರ ಬಂದಿದೆ. ಸು ಆಹ, ಸುವನ್ನು ಚೆನ್ನಾಗಿ ಆಹ ಹೇಳುತ್ತಾನೆ. ಏನು ಅಂತ? ಇದು ನಿನ್ನದು ಎಂಬುದಾಗಿ. ಕೊಡುವ ಆಹುತಿಯು ಇದು ನಿನ್ನದ ಕಳಪ್ಪ ಅಂತ ಹೇಳಿ ಚೆನ್ನಾಗಿ ಹೇಳುತ್ತಾನೆ. ಸು ಆಹ ಸ್ವಾಹ, ಚೆನ್ನಾಗಿ ಇದು ನಿನ್ನದ ಕಳಪ್ಪ ಅಂತ ಹೇಳಿ ಆ ಭಾವನೆ ಮಾಡಿ ಕೊಡೋದ್ರಿಂದ ಆ ದೇವತೆ ತೃಪ್ತವಾಗಿ ನಿನಗೆ ಇಷ್ಟಾರ್ಥವನ್ನು ಕೊಟ್ಟು ಹೋಗುತ್ತೆ. ಓಂ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ತಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ವಿಸೋಜನೆ ಸಾನಿ ಸ್ವಾಹಾ, ಶ್ರೇಯಾನಸ್ಯ ಸೋಸಾನಿ ಸ್ವಾಹಾ, ಭಗ ಪ್ರವಿಶಾನಿ ಸ್ವಾಹಾ, ಸಮಾಭಗ ಪ್ರವಿಶ ಸ್ವಾಹಾ, ತಸ್ಮಿನ್ ಸಹಸ್ರಶಾಖೆ ನಿಭಗಾಹಂ ತ್ವಯಿ ಮೃಜೆ ಸ್ವಾಹಾ, ಯಥಾ ಪ್ರವತಾಯಂತಿ ಯಥಾ ಮಾಸಾ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ಧಾತರಾಯಂತು ಸರ್ವತಃ ಸ್ವಾಹಾ, ಪ್ರತಿವೇಶೋಸಿ ಪ್ರಮಾಪಾಹಿ ಪ್ರಮಾಪತ್ಯ ಸ್ವಾಹಾ. ಆ ಮಾ ಎಂತೋ ಯಂತು ಬ್ರಹ್ಮಚಾರಿಣಃ ಸ್ವಾಹಾ, ವಿ ಮಾ ಮಾ ಯಂತು ಬ್ರಹ್ಮಚಾರಿಣಃ ಸ್ವಾಹಾ, ದಮಾಹ ಎಂತು ಬಿಡಿಸ್ಬೇಕದು. ದಮಾಹ ದಮಾಯಿತಾಹ ಎಂತು. ಶಮಾಹ ಯಂತು ಬ್ರಹ್ಮಚಾರಿಣಃ ಸ್ವಾಹಾ, ಯಶಃ ಯಶಃ ಜನೆ ಸಾನಿ ಸ್ವಾಹಾ,
ಶ್ರೇಯಾನ್ ವಸ್ಯ ಸಹ ಅಸಾನಿ ಸ್ವಾಹ ಸ್ವಾ ಭಗ ಪ್ರವಿಶಾನಿ ಸ್ವಾಹ ಸಹ ಮಾ ಮಾ ಭಗ ಭಗ ಪ್ರವಿಶ 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 ಸ್ವಹ ತಸ್ಮಿನ್ ಸಹಸ್ರ ಸಹಸ್ರಶಾಖೆ ತಸ್ಮಿನ್ ಸಹಸ್ರಶಾಖೆ ನಿಭಗ ನೀ ಭಗ ನೀ ಉಪಸರ್ಗ ಭಗ ಭಗ ಅಹಂ ತ್ವಯಿ ಮೃಜೆ ಸ್ವಾಹ ಯಥಾ ಆಪಃ ಪರ್ವತಾಃ ಯಂತಿ ಏವಂ ಮಾಂ ಬ್ರಹ್ಮಚಾರಿಣಃ धातः आयन्तु स्वाहा सर्वतः स्वाहा प्रतिवेशः असि ಮಾನ್ ನನ್ನನ್ನು ಕುರಿತು ಬ್ರಹ್ಮಚಾರಿಣಃ ಆಯಂತು ಆಸಮಂತ ಎಲ್ಲ ಕಡೆಯಿಂದ ಬರಲು ಶುರುವಾಗಲಿ ಅಂತ. ಯಾವ ಗುರುವು ಗುರುಕುಲವನ್ನು ಹೊಸದಾಗಿ ಇದು ಮಾಡಿದ್ಮೇಲೆ ಕಟ್ಟಿದ ಮೇಲೆ ಬ್ರಹ್ಮಚಾರಿ ಹೋದ ಗುರುಕುಲಕ್ಕೆ ಏನ್ ಬೆಲೆ? ಶಾಲೆ ಓಪನ್ ಮಾಡ್ಬಿಡ್ತಾರೆ, ಸ್ಟೂಡೆಂಟ್ಸೇ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ವಿದ್ಯಾರ್ಥಿಗೆ ಬರ್ಬೇಕಲ್ಲ, ವಿದ್ಯಾರ್ಥಿ ಬರೋಕೆ ಏನ್ ಮಾಡ್ಬೇಕು? ಇದು ಹೋಮ ಮಾಡ್ಬೇಕು, ಆವಹಂತಿ ಹೋಮ ಮಾಡ್ಬೇಕು. ಗುರುಕುಲ ಕಟ್ಟಿದ್ರೆ ಗುರುಗಳಿಗೆ ವಿದ್ಯಾರ್ಥಿ ಬರೋಕ್ಕೋಸ್ಕರ ಏನ್ ಮಾಡ್ಬೇಕು? ಈ ಹೋಮ ಮಾಡ್ಬೇಕು ಅಂತ ಆ ಓಂಕಾರ ದೇವತೆ ಅಂತ ಪ್ರಾರ್ಥನೆ. ಈ ಓಂಕಾರ ದೇವನೇ ಬ್ರಹ್ಮಚಾರಿಗಳು ನನ್ನನ್ನ ಎಲ್ಲಾ ಕಡೆಯಿಂದ ಬರುವಾಗಲಿ, ವಿಶೇಷ ವಿಮಾನದಿಂದ ವಿಶೇಷವಾಗಿ ಬರುವಂತಾಗಲಿ, ಪ್ರಕೃಷ್ಟ ಹೆಚ್ಚೆಚ್ಚು ಸಂಖ್ಯೆಯಿಂದ ಬರುತ್ತಾ ಇರಲಿ. ಮತ್ತು ದಮಾಹ ಎಂತು ದಮಾನ ಇಂದ್ರಿಯ ನಿಗ್ರಹದಿಂದ ಕೂಡಿಕೊಂಡವರಾಗಿ ಬರುತ್ತಿರಲಿ. ಶಮಾಹ ಅಂದ್ರೆ ಮನೋನಿಗ್ರಹದಿಂದ ಕೂಡಿಕೊಂಡವರಾಗಿ ಆಯಂತು ಬರುತ್ತಿರುವರಾಗಲಿ. ಮತ್ತು ಯಶಃ ಜನಮಧ್ಯದಲ್ಲಿ ಯಶಃ ಅಹಂ ಅಸಾನಿ, ಯಶೋವಂತನಾಗಿ ನಾನು ಆಗಬೇಕು. ನಾನು ಯಶೋವಂತನಾಗ್ಬಿಟ್ರೆ ಜನ ಎಲ್ಲ ನನ್ನ ಹತ್ರಕ್ಕೆ ಬರ್ತಾರೆ. ಯಾಜ್ಞವಲ್ಕ್ಯಂಥವ್ರು ಅಂತ ಆಗ್ಬಿಟ್ರೆ ಆ ಆಶ್ರಮ ಹೋಗಿ ಸೇರ್ಕೊಳ್ಳೋಣ ಅಂತ ಎಲ್ಲರೂ ಹೋಗ್ತಾರೆ. ಹಾಗೆ ನಾನು ಒಳ್ಳೆ ಯಶೋವಂತನಾಗಿ ಆಗುವಂತಾಗಲಿ. ಬಸ್ಯ ಸಹ ಅಂದ ದೊಡ್ಡವರಿಗಿಂತಲೂ ಶ್ರೇಯಾನ್ ದೊಡ್ಡವನಾದವನಾಗಿ ಅಸಾನಿ ನಾನು ಆಗುವಂತಾಗಬೇಕು. ಸ್ವಾಹ ಹೋಮ ಅಂತ. ದೊಡ್ಡವರಿಗೂ ದೊಡ್ಡವರಾಗಬೇಕು, ಎಲ್ಲರೂ ನನ್ನ ದೊಡ್ಡವರು ಅಂದ್ಕೋಬೇಕು. ಆಗ ಮಾಡೋದು ನನ್ನ. ಹೇ ಭಗವಂತನೇ, ತ್ವಾ ನಿನ್ನನ್ನ ತಂತ್ವ ಅಂಥ ನಿನ್ನನ್ನ ಅಹಂ ಪ್ರವೇಶಾನಿ, ಅಹಂ ಅಧ್ಯಾನ ಮಾಡಬೇಕು. ನಾನು ಪ್ರವೇಶ ಮಾಡ್ತೀನಿ ಅಂದ್ರೆ ನಾನು ನಿನ್ನಲ್ಲಿ ಸೇರಕ್ಕೆ ಇಷ್ಟಪಡ್ತೀನಿ. ಹೇ ಭಗ ಮಾ ಸಾ ಪ್ರವೇಶ, ಆ ನೀನು ನನ್ನಲ್ಲಿ ಪ್ರವೇಶ ಮಾಡು. ಆವಯೋಹ ಏಕತ್ವಮಸ್ತು ಅಂತ. ನಿನಗೂ ನನಗೂ ಏಕತ್ವ ಇರಲಿ. ನಾನು ನಿನ್ನೊಳಗೆ ಪ್ರವೇಶ ಮಾಡ್ತೀನಿ, ನೀನು ನನ್ನೊಳಗೆ ಪ್ರವೇಶ ಮಾಡು. ಸಮಾಭಗ ಪ್ರವೇಶ ತಸ್ಮಿನ್ ತ್ವಯಿ, ಆ ನಿನ್ನಲ್ಲಿ ಅಂದ್ರೆ ವೇದದಿಂದ ಹುಟ್ಟಿದಂತಹ ನಿನ್ನಲ್ಲಿ ಸಹಸ್ರ ಶಾಖ, ಸಾವಿರಾರು ಕೊಂಬೆಗಳಿಂದ ವೇದಗಳು ಸಹಸ್ರ ಶಾಖೋಪಶಾಖವಾಗಿದೆ. ಏಕಶತ ಮಧ್ಯರು ಶಾಖ, ಯಜುರ್ವೇದಕ್ಕೆ 101 ಶಾಖೆ, ಸಹಸ್ರವತ್ಮ ಸಾಮವೇದ, ನವಧ ಆಸರ್ವಣ, ಏಕವಿಂಶತಿ ಬಹ್ವಿಜಂ ಬ್ರಾಹ್ಮಣಂ ಅಂತ. ಋಗ್ವೇದಕ್ಕೆ 21 ಶಾಖೆ, ಸಾಮವೇದಕ್ಕೆ 1000 ಶಾಖೆ, ಯಜುರ್ವೇದಕ್ಕೆ 101 ಶಾಖೆ, ಅಥರ್ವವೇದಕ್ಕೆ 9 ಶಾಖೆ. ಎಲ್ಲ ಓಂಕಾರದ ಶಾಖೆ. ಇದು ಶಾಖೆ ಅಂದ್ರೆ ಬ್ರಾಂಚಸ್, ಕೊಂಬೆಗಳು, ಆ ಕವಲುಗಳು ಎಲ್ಲ ನಿನ್ನಲ್ಲೇ ಇರ್ತಕ್ಕದ್ದಪ್ಪ. ಸಾವಿರಾರು ಶಾಖೆಯಿಂದ ಕೂಡ್ಕೊಂಡಿದೀಯಾ. ಹೇ ಭಗವಂತನೇ, ತ್ವಯಿ ನಿನ್ನಲ್ಲಿ ನಿಮೃಜೆ, ನನ್ನ ಪಾಪವನ್ನು ತೊಳ್ಕೊಂಡ್ಬಿಡ್ತೀನಿ. ಪಾಪವನ್ನು ಅಧ್ಯಾಯ ಮಾಡ್ಕೋಬೇಕು. ಪಾಪವನ್ನ ನಿಮೃಜೆ ತೊಳ್ಕೊಂಡ್ಬಿಡ್ತೀನಿ. ನಿನ್ನಲ್ಲಿ ನಾನು ಒಂದಾಗ್ಬಿಟ್ಟು ನಾನು ಏನೇನು ಪಾಪ ಮಾಡಿದೀನೋ ಎಲ್ಲಾ ಪಾಪವೂ ಹೋಗುವಂತಾಗಲಿ. ಹೇಗೆ ಯಥಾ ಯಾವ ರೀತಿ ಆಪಹ ನೀರುಗಳು ಪ್ರವಹಂತಿ ತಗ್ಗಿಗೆ ಹರಿಯುತ್ತವೆಯೋ, ಅಥವಾ ಯಥಾ ಹೇಗೆ ಮಾಸಗಳು ಅಂದ್ರೆ ತಿಂಗಳುಗಳು, ಚೈತ್ರ ವೈಶಾಖ ತಿಂಗಳುಗಳು ಸಂವತ್ಸರದಲ್ಲಿ ಈ ಶಾರ್ವರಿ ಸಂವತ್ಸರದಲ್ಲಿ ಅಡಗೋಗ್ಬಿಡುತ್ತೋ, ಫಾಲ್ಗುಣ ಮಾಸ ಬಂತು ಅಂದ್ರೆ ಎಲ್ಲಾ ಮಾಸವೂ ತಿಂಗಳು ಮುಪ್ಪಾಗ್ಬಿಡುತ್ತೆ. ಆರ್ಜರ ಅಂತ ಸಂವತ್ಸರಕ್ಕೆ ಹೆಸರು. ಹಗಲಿನಲ್ಲಿ ಮುಪ್ಪಾಗುತ್ತವೆಯೋ, ಈ ರೀತಿ ಬ್ರಹ್ಮಚಾರಿಗಳು ನನ್ನನ್ನು ಬಂದು ಸೇರಿ ನನ್ನಲ್ಲಿ ಎಲ್ಲ ಮುಪ್ಪಾಗಲಿ. ನನ್ನಲ್ಲೇ ಎಲ್ಲ ಪ್ರಪಂಚಾದ್ಯಂತ ಇರೋ ಎಲ್ಲಾ ಸ್ಟೂಡೆಂಟ್ಗಳು ನನ್ನ ಹತ್ರಕ್ಕೆ ಬರುವಂಗಾಗಲಿ ನೀನು ಆ ರೀತಿ ಪ್ರೇರಣೆ ಮಾಡು. ಇಡೀ ಪ್ರಪಂಚಕ್ಕೆ ಕುಲಪತಿ ಆಗಬೇಕು ನಾನು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಆಚಾರ್ಯ ನಾನಲ್ಲ, ಯಾವನೋ ಒಬ್ಬ ಆಚಾರ್ಯ ನನ್ನನ್ನು ಬಿಡಿ. ಹೇ ಧಾತಃ, ಹೇ ಜಗತ್ತೆಲ್ಲ ಧಾರಣೆ ಮಾಡಿಕೊಂಡಂಥ ಓಂಕಾರ ದೇವನೇ, ಸರ್ವತಃ ಮಾ ಆಯಂತು, ಎಲ್ಲಾ ಕಡೆಯಿಂದಲೂ ಬ್ರಹ್ಮಚಾರಿಗಳು ಬರ್ತಾ ಇರ್ಲಪ್ಪ. ನೀನು ಪ್ರತಿವೇಶೋಸಿ, ಪ್ರತಿವೇಶ ಅಂದ್ರೆ ರೆಸ್ಟ್ ಹೌಸ್, ವಿಶ್ರಾಂತಿ ಗೃಹ. ನೀನು ಪಕ್ಕದ ಮನೆ ವಿಶ್ರಾಂತಿ ಗೃಹ ಆಗಿದೆಯಾ ನನಗೆ. ಪ್ರಮಾಭಾಹಿ, ನನಗೆ ನೀನು ತೋರ್ಕೋ. ಪ್ರಮಾಪದ್ಯಸ್ವ, ನನಗೆ ನನ್ನಲ್ಲಿ ಒಂದಾಗು. ನಾನು ನಿನ್ನಲ್ಲಿ ಒಂದಾಗ್ತೀನಿ, ನೀನು ಒಂದಾಗು. ನಾವು ಸೇರ್ಕೊಂಡ್ಬೇಡ, ನನಗೂ ನಿನಗೂ ಭೇದ ಇರೋದು ಬೇಡ ಅಂತ ಮಂತ್ರಾರ್ಥ.
ಈಗ ಭಾಷ್ಯ. ಯಹ ಛಂದಸಾಂ ವೇದಾನಾಂ ಋಷಭೈವ ಋಷಭಃ. ಛಂದಸಾಂ ವೇದಾನಾಂ ಋಷಭ ಇವ ಋಷಭ. ಯಾವ ಓಂಕಾರ ದೇವನು ಛಂದಸ್ಸುಗಳಿಂದ ವೇದಗಳಿಗೆ ಋಷಭನಂತೆ ಋಷಭ. ಹೇಗೆ ಒಂದು ತಸ್ಮಾತ್ ಯೂಥೆ ಯೂಥ ಋಷಭ, ಹಿಂಡಿಗೂ ಹೋರಿ ಇರುತ್ತಂತೆ. ಯಾಕೆ ಹಾಗೆ ಋಷಭನಂತೆಯೇ ನೀನು ಇದೆಯಾ, ಪ್ರಧಾನವಾಗಿದೆಯಾ. ಇಲ್ಲಿ ನಾಗರಾಜರು ಬಹಳ ವ್ಯಕ್ತಿರ ಕಡೆ ನೀವು ಅಸಾಧ್ಯರು ನಾಗರಾಜರು. ಋಷಭರಂತೆ ನೀನು ಪ್ರಧಾನವಾಗಿದ್ದೀಯಾ, ಶ್ರೇಷ್ಠರಾಗಿದೆಯಾ ನೀನು. ಯಾಕೆ ಪ್ರಾಧಾನ್ಯ ಇಂಪಾರ್ಟೆಂಟ್ ಇದೆ ಕಣಪ್ಪ. ಓಂಕಾರ ದೇವನೇ ವೇದದಲ್ಲಿ ಜಾಸ್ತಿ ಇಂಪಾರ್ಟೆಂಟ್, ಮುಖ್ಯತೆ ಇರೋದು ಓಂಕಾರಕ್ಕೆ. ನಿನಗೆ ಪ್ರಾಧಾನ್ಯತೆ ಇದೆಯೋದ್ರಿಂದ ನೀನು ಋಷಭನೇ, ನೀನು ಶ್ರೇಷ್ಠನೇ, ನೀನು ಉತ್ತಮನೇ, ಅದು ಹೋರಿಯೇ ನೀನು. ಮತ್ತು ವಿಶ್ವರೂಪ ಸರ್ವರೂಪ, ಜಗತ್ತಿನ ಎಲ್ಲಾ ರೂಪ ನಿಂದೇ ರೂಪ. ಪಂಚಭೂತಗಳು ನೀನೆ, ನಾಮರೂಪಗಳು ನೀನೆ, ಕ್ರಿಯಾಕಾರಕ ಫಲವಲ್ಲ ನೀನೆ, ಸ್ವಪ್ನವೂ ನೀನೆ, ಎಚ್ಚರವೂ ನೀನೆ, ಎಲ್ಲವೂ ನೀನೆ. ನಿನ್ಬಿಟ್ಟು ಏನೂ ಇಲ್ಲ ಜಗತ್ತಲ್ಲಿ. ಅದನ್ನು ನೀನು ಸರ್ವರೂಪನಾಗಿದೆಯಾ ನೀನು ಅಂತ. ಸರ್ವವಾಗ್ವ್ಯಾಪ್ತೇ. ಸರ್ವವಾಗ್ವ್ಯಾಪ್ತೆ. ಹೇಗೆ ಸರ್ವರೂಪನಾದ ಓಂಕಾರ ಎಲ್ಲಾ ವಾಕ್ಕನ್ನು ವ್ಯಾಪಿಸಿಕೊಂಡಿದೆ. ಓಂಕಾರ ವಾಕು ಪ್ರಪಂಚವನ್ನು ವ್ಯಾಪಿಸಿಕೊಂಡಿದೆ. ಹಾಗೆ ವಾಕ್ಯನ ಮೂಲಕ ಓಂಕಾರವು ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿದೆಯಾ. ಆದ್ದರಿಂದ ನೀನು ಪ್ರಪಂಚವನ್ನೆಲ್ಲ ತುಂಬಿಕೊಂಡಿದೆಯಾ ಮಹಾತ್ಮ ಓಂಕಾರ ದೇವ. ತದ್ಯಥಾ ಶಂಕುನ ಇತ್ಯಾದಿ ಶ್ರುತ್ಯಂತರ. ಶಂಕು ಅಂದ್ರೆ ಒಂದು ಎಲೆ ಒಳಗೆ ಗೆರೆಗಳಿದೆಯಲ್ಲ, ಗೆರೆಗಳು ಎಲೆ ಒಳಗೆ, ಆ ಗೆರೆಗಳಿಗೆ ಶಂಕು ಅಂತಾರೆ. ಆ ಗೆರೆಯಿಂದ ಹೇಗೆ ಎಲೆ ಪೂರ್ತಿ ತುಂಬ ಹೋಗಿರುತ್ತೋ, ಇನ್ನು ಅರಳಿ ಮರದ ಎಲೆ ತಗೊಳ್ಳಿ, ಅರಳಿ ಮರದ ಎಲೆಯಲ್ಲಿ ಪ್ರತಿ ಗೆರೆಗಳೇ ಇರುತ್ತೆ. ಒಂದು 5-6 ದಿವಸ ನೆಡ್ಮೆ ಬಿದ್ದು ತೆಗೆದ್ರೆ ಬರೀ ಗೆರೆಗಳೇ ಕಾಣುತ್ತೆ, ನಿಮಗೆ ಎಲೆ ಕಾಣೋದೇ ಇಲ್ಲ. ಹೇಗೆ ಗೆರೆಗಳಿಂದ ಎಲೆ ತುಂಬ ಹೋಗಿರುತ್ತೋ ತದ್ಯಥಾ ಶಂಕುನ ಪರ್ಣಾನಿ ಸಂತೃಣ್ಣಾನಿ ಏವಂ ಓಂಕಾರೇಣ ಸರ್ವಮಿದಂ ವ್ಯಾಪ್ತಂ ಅಂತ ಶ್ರುತಿ. ಹೇಗೆ ಗೆರೆಗಳಿಂದ ಎಲೆಗಳು ತುಂಬ ಹೋಗಿರುತ್ತದೆಯೋ ಅದೇ ರೀತಿ ಓಂಕಾರದಿಂದ ಜಗತ್ತೆಲ್ಲವೂ ತುಂಬ ಹೋಗಿದೆ ಅಂತ ಹೇಳಿ ಶ್ರುತಿ ಅಂತ ಇರೋದ್ರಿಂದ ನೀನು ಜಗತ್ತೆಲ್ಲ ತುಂಬಿಕೊಂಡಿದೀಯಾ, ವ್ಯಾಪಿಸ್ಕೊಂಡಿದೀಯಾ. ಅತಏವ ಋಷಭತ್ವಂ ಓಂಕಾರಸ್ಯ. ಆದ್ದರಿಂದಲೇ ಓಂಕಾರಕ್ಕೆ ಶ್ರೇಷ್ಠತೆ, ಪ್ರಾಧಾನ್ಯತೆ, ಹೆಚ್ಚುಗಾರಿಕೆ, ಮುಖ್ಯತ್ವ ಈ ಕಾರಣದಲ್ಲೇ ಬಂದಿದೆ. ಓಂಕಾರವೇ ಮುಖ್ಯ. ಓಂಕಾರ ಪರಮಾತ್ಮನಿಗೆ ಹೆಸರಲ್ಲೇ, ಶಬ್ದ ಮಾತ್ರ ಅಂದ್ಕೋಬೇಡಿ. ಓಂ ಅಂತ ಹೇಳಿದು ಅಭಿಧಾನಾಭಿಧೇಯ ವಿಲಕ್ಷಣವಾದ ಪರಮಾರ್ಥ ತತ್ವವನ್ನೇ ಇಲ್ಲಿ ಓಂ ಓಂ ಅಂತ ಕರೀತಾ ಅವನನ್ನೇ ಪ್ರಾರ್ಥನೆ ಮಾಡ್ತಿರೋದು. ಸಾಕ್ಷಾತ್ ನಿರ್ಗುಣ ನಿರಾಕಾರ ನಿರ್ವಿಶೇಷನಾದಂತಹ ಪರಮಾತ್ಮನನ್ನೇ ಅಪ್ಪ ಪರಮೇಶ್ವರ ಓಂಕಾರ ದೇವ ನನಗೆ ಒಳ್ಳೆ ಮೇಧೆ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡು, ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ತಿಳುವಳಿಕೆ ಕೊಡು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಶಿಷ್ಯ. ಓಂಕಾರೋ ಹಿ ಅತ್ರ ಉಪಾಸ್ಯ ಇತಿ ಋಷಭಾದಿ ಶಬ್ದೈ ಸ್ತುತಿ ನ್ಯಾಯೈವ ಓಂಕಾರಸ್ಯ. ಓಂಕಾರವೇ ಇಲ್ಲಿ ಉಪಾಸನೆ ಮಾಡುವುದಕ್ಕೆ ತಕ್ಕದ್ದಾಗಿರುವಂಥದ್ದಾಗಿರುವುದರಿಂದ ಹಂಗಬೇಕು. ಉಪಾಸ್ಯ ಉಪಾಸಿತು ಯೋಗ್ಯ. ಇಲ್ಲಿ ಓಂಕಾರವೇ ಉಪಾಸನೆ ಮಾಡುವುದಕ್ಕೆ ತಕ್ಕದ್ದಾಗಿರುವುದರಿಂದ ಋಷಭಾದಿ ಶಬ್ದಗಳು, ಋಷಭ, ವಿಶ್ವರೂಪ, ಸರ್ವರೂಪ ಅಂತೇಳಿ ಈ ಶಬ್ದಗಳಿಂದ ಆ ಓಂಕಾರವನ್ನು ಸ್ತುತಿಸ್ತಾ ಇರೋದಿಲ್ಲ, ಸ್ತುತಿಸ್ತಾ ಇರೋದು ಇದೆಯಲ್ಲ, ಅಂದ್ರೆ ಹೊಗಳ್ತಾ ಇರೋದು ಇದೆಯಲ್ಲ, ಇದು ನ್ಯಾಯವಾಗಿದೆ, ಇದು ಯುಕ್ತವಾಗಿದೆ, ಇದು ಸರಿಯಾಗಿದೆ. ಇದೇನು ಸುಮ್ಮನೆ ಮಿಥ್ಯಾ ಪ್ರಶಂಸೆ ಅಲ್ಲ, ಅರ್ಥವಾದ ಅಲ್ಲ, ನಿಜವಾದ ಪ್ರಶಂಸೆಯೇ ಆಗಿದೆ ಇದು ಅಂತ. ಛಂದೋಭ್ಯ ವೇದೇಭ್ಯ, ಛಂದಸ್ಸುಗಳಿಂದ ಅಂದ್ರೆ ವೇದಗಳಿಂದ ಅಂತ ಅರ್ಥ. ಯಾಕೆಂದ್ರೆ ವೇದಾಹಿ ಅಮೃತಂ ತಸ್ಮಾದ್ ಅಮೃತಾತ್ ಅಧಿಸಂಬಭೂವ. ವೇದಗಳೇ ಅಲ್ವೇ ಅಮೃತ. ಯಾಕೆ ಹೇಳಿ ವೇದ ಅಮೃತ? ಪರಮಾತ್ಮದಿಂದ ಬಂದದ್ದು. ಪರಮಾತ್ಮನ ವಾಣಿ, ಪರಮಾತ್ಮನಿಗೆ ಹೇಗೆ ನಿತ್ಯತ್ವವೋ ಅವನ ವಾಣಿಗೂ ನಿತ್ಯತ್ವ. ಅವನು ವೇದ ಶಬ್ದೇಭ್ಯ ಏವಾದೌ ಧರ್ಮಮೇಶ ಮಹೇಶ್ವರ ಅಂತ. ವೇದ ಶಬ್ದಗಳಿಂದಲೇ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುದ ಅಂತ ಸಾಯಣಾಚಾರ್ಯ ಬರೆದಿದ್ದಾರೆ. ವಾಚಾ ವಿರೂಪ ನಿತ್ಯಯ ಶ್ರುತಿ ಹೇಳುತ್ತೆ, ನಿತ್ಯವಾಗಿರ್ತಕ್ಕಂಥ ವಾಕ್ಕೋದು ವೇದ ರೂಪ ಅಂತ. ಜಗತ್ತಿನ ಎಲ್ಲಾ ಶಬ್ದಗಳು ಒಂದೊಂದು ಕಾಲಕ್ಕೆ ಹುಟ್ಟಕ್ಕೆ ಹೋಗ್ಬಿಡುತ್ತೆ. ಇವಾಗ ಪೇಜರ್ ಅನ್ನೋ ಶಬ್ದ ಇಲ್ವೇ ಇಲ್ಲ. ಒಂದು ಕಾಲದ ಪೇಜರ್ ಅಂತ ಬಂದಿತ್ತು. ಆ ಪೇಜರು ಸ್ವಲ್ಪ ಉಪಯೋಗ ಇದೆ. ಇವಾಗ ಪೇಜರ್ ಇಲ್ವೇ ಇಲ್ಲ. ಶಬ್ದ ಹೋಯ್ತು, ವಸ್ತು ಹೋಯ್ತು. ಹಾಗೆ ಹಿಂದಿನ ಕಾಲ ಏನೇನೋ ಇತ್ತಲ್ಲ, ವೀಸಾ ಅಡ್ಡ ಹಾಗ ಅದೆಲ್ಲ ಇಲ್ಲ. ಆ ಶಬ್ದವೂ ಇಲ್ಲ, ವಸ್ತುವೂ ಇಲ್ಲ, ಎಲ್ಲ ಹೋಯ್ತು.
ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಆ ಕಾಲದಲ್ಲಿ. ಅದು ವೇದ ಶಬ್ದ ಮಾತ್ರ ಅಮೃತ ಅದು. ಹಾಗಾಗಿ ತಸ್ಮಾದ್ ಅಮೃತ, ಆ ಅಮೃತವಾದ ವೇದಗಳಿಂದ ತೋರಿಕೊಂಡವನಾಗಿದ್ದೀಯ ನೀನು, ಅಲ್ಲಿಂದ ಬಂದವನು. ನಿನ್ನ ಉಗಮಸ್ಥಾನ ವೇದ. ಉಗಮಸ್ಥಾನ ಅಂದ್ರೆ ವೇದದ ಸಾರವಾಗಿ, ಹೇಗೆ ಬೆಣ್ಣೆ ಹೇಗೆ ಮೊಸರಿನ ಸಾರವೋ, ವೇದದ ಸಾರ ಓಂಕಾರ. ಲೋಕ ವೇದ ವ್ಯಾಹೃತಿಭ್ಯ ಲೋಕ ವೇದ ವ್ಯಾಹೃತಿಭ್ಯ ಸಾರಿಷ್ಠಂ ಜಿಘೃಕ್ಷೋ ಸಾರಿಷ್ಠಂ ಜಿಘೃಕ್ಷೋ ಪ್ರಜಾಪತೆ ತಪಸ್ತಪ್ಯತಃ ಓಂಕಾರ ಸಾರಿಷ್ಠತ್ವೇನ ಪ್ರತ್ಯಭಾತ್ ಇತ್ಯರ್ಥ. ಆ ಪ್ರಜಾಪತಿಯು ಲೋಕಗಳಿಗೆಲ್ಲ ಸಾರ ಯಾವುದು ಅಂತ ತಪಸ್ಸು ಮಾಡಿದಂತೆ. ಅವಾಗ ವೇದ ಸಾರ ಅಂತ ಸಿಕ್ತಂತೆ. ಆ ವೇದಗಳ ಸಾರ ಯಾವುದು ಅಂತ ಯೋಚನೆ ಮಾಡಿದಂತೆ. ವ್ಯಾಹೃತಿ ಭೂಹು ಭುವಃ ಸುವಹ ಇದೆಯಲ್ಲ, ಅದು ಸಾರ ಅಂತ ಸಿಕ್ತಂತೆ. ಅದರಲ್ಲೂ ಸಾರ ತೆಗೆದಂತೆ. ಆಗ ಓಂಕಾರ ಎದ್ಕೊಳ್ತು ಅಂತ ಹೇಳಿ ಆ ಲೋಕ ವೇದ ವ್ಯಾಹೃತಿಗಳ ಸಾರವನ್ನ ಗ್ರಹಣೆ ಮಾಡಬೇಕು ಅಂತ ಇಷ್ಟಪಟ್ಕೊಂಡಂತಹ ತಪಸ್ಸು ಮಾಡುತ್ತಿರುವಂತಹ ಪ್ರಜಾಪತಿಗೆ ಓಂಕಾರವೇ ಸಾರತಮವಾಗಿ, ಅತಿಶಯನ ಸಾರ ಸಾರಿಷ್ಠ, ಇಷ್ಟನ್ ಪ್ರತ್ಯಯ. ಪ್ರತ್ಯಭಾತ್, ಪ್ರತ್ಯಭಾಕ್ ಅದು ಕೃಪ್ರತ್ಯಯ ಇದೆ. ಪ್ರತ್ಯಭಾತ ಕ್ರಿಯಾಪದ ಇದು. ಭಾಕ್ ಅನ್ನೋದು ಕೃಪ್ಪದು. ಭಜತಿ ಭಾಕ್ ಅದು ಒಂದೊಂದಕ್ಕೂ ಹೊಂದುವುದಕ್ಕೆ ತಕ್ಕವನು ಅನ್ನೋದು ಬರೋದು. ಪ್ರತ್ಯಭಾಕ್ ಅಂದ್ರೆ ಪ್ರತಿಭಜತೆ ಇದೆ ಪ್ರತ್ಯಭಾಕ್. ಅಲ್ಲಿ ಪ್ರತ್ಯಭಾಗ ಪ್ರತಿಭಾಕ್ ಅನ್ಬೇಕು, ಅಭಾಗ್ ಬರಲ್ಲ. ಅದೇ ಪ್ರತಿಭಾತಿ ಪ್ರತಿಭಾಕ್ ಅನ್ನಬಹುದು. ಭಾಕ್ ಅನ್ನೋದು ಭಜತಿ ಭಾಕ್. ಇಲ್ಲಿ ಅಭಾತ್ ಭಾತಿ, ಭಾದಿತ್ತು ಧಾತು, ಅಭಾತ್ ಒಂದು ಒಳಿಯಿತು ಲಂಗು. ಇದು ಸಾರತಮವಾಗಿ ಓಂಕಾರವು ಹೊಳೆಯಿತು ಅಂತ ಅರ್ಥ. ಹಿ ನಿತ್ಯಸ್ಯ ಓಂಕಾರಸ್ಯ ಅಂಜಸೈವ ಉತ್ಪತ್ತಿ ಅವಕಲ್ಪತೆ. ಇದೇ ಅದರ ಉತ್ಪತ್ತಿ. ಯಾಕೆಂದ್ರೆ ನಿತ್ಯವಾಗಿರುವಂತಹ ಓಂಕಾರಕ್ಕೆ ಅಂಜಸ ಅಂದ್ರೆ ಮುಖ್ಯಾರ್ಥದಲ್ಲಿ ಉತ್ಪತ್ತಿ ಅನ್ನೋದು ಹೊಂದೋದಿಲ್ಲ ಅಲ್ವೇ. ಹೇಗೆ ಕರು ಹೇಗೆ ಹುಟ್ಟತ್ತೋ, ಇಲಿ ಹುಲಿ ತೋಳ ಸಿಂಹ ಹೇಗೆ ಮರಿ ಹಾಕತ್ತೋ, ಆ ರೀತಿ ಓಂಕಾರ ಹುಟ್ಟಲ್ಲ. ಯಾಕೆಂದ್ರೆ ನಿತ್ಯವಾಗಿರ್ತಕ್ಕದ್ದು. ನಿತ್ಯವಾಗಿರೋ ಓಂಕಾರಕ್ಕೆ ಹುಟ್ಟುವಿಕೆ ಅಂತಂದ್ರೆ ವೇದದಲ್ಲಿ ಸಾರತಮವಾದದ್ದು ಅಂತ ಗೊತ್ತಾಗಿ ಬರೋದೇ ಇದರ ಹುಟ್ಟುವಿಕೆ. ಸಾರತಮವಾದದ್ದು ಅಂತ ತೋರುತ್ತಲ್ಲ, ಗೊತ್ತಾಗತ್ತಲ್ಲ, ತಿಳಿದು ಬರುತ್ತಲ್ಲ. ಯಾವುದು ವೇದದಲ್ಲಿ ಸಾರತಮವಾದದ್ದು ಓಂಕಾರ ಅಂತ ತಿಳಿದು ಬರುತ್ತಲ್ಲ, ಅದೇ ಅದರ ಹುಟ್ಟುವಿಕೆ, ಅದರ ತೋರುವಿಕೆ ಅಂತ ಅಂದ್ಕೋಬೇಕು. ಮುಖ್ಯಾರ್ಥದಲ್ಲಿ ಓಂಕಾರಕ್ಕೆ ಹುಟ್ಟೆಂಬುದು ಹೊಂದುವುದಿಲ್ಲ. ಸಹ ಏವಂ ಭೂತಃ ಓಂಕಾರಃ ಇಂದ್ರಃ ಸರ್ವಕಾಮೇಶಃ ಪರಮೇಶ್ವರಃ ಮಾಂ ಮೇಧಯಾ ಪ್ರಜ್ಞೆಯ ಸ್ಪೃಣೋತು ಪ್ರೀಣಯತು. ಈ ರೀತಿಯಾಗಿರ್ತಕ್ಕಂಥವನಾದ ಓಂಕಾರನೆಂಬ ಇಂದ್ರನು. ಇಂದ್ರ ಅಂದ್ರೇನೋ ಸರ್ವಕಾಮೇಶ, ಪರಮೇಶ್ವರ. ಅವನು ಯಾರೋ ತುರಿಯ ನಿತ್ಯ ನಿರ್ವಿಶೇಷನ ಅಂತ ಪರಮಾರ್ಥ ಅಂತ ಪರಮಾರ್ಥತ್ವವನ್ನು ಹೇಳ್ತಿರೋದು. ಆ ಪರಮಾತ್ಮನು ಸರ್ವಕಾಮೇಶನು ಇಂದ್ರನೂ ಆಗಿದ್ದಾನೆ. ಆ ಓಂಕಾರವಾದ ಪರಮೇಶ್ವರನು ನನ್ನನ್ನ ಮೇಧೆಯಿಂದ, ಒಳ್ಳೆ ತಿಳುವಳಿಕೆಯಿಂದ ತೃಪ್ತಿಪಡಿಸಲಿ, ಬಲಪಡಿಸಲಿ, ಸಂತೋಷಪಡಿಸಲಿ. ನನಗೆ ನನ್ನ ಮೇಧೆನೂ ನನಗೆ ಖುಷಿ ಆಗ್ಬೇಕು, ಹಂಗ್ ಮಾಡ್ಬೇಕು. ನಾನು ದಡ್ಡ, ನಂಗೆ ಏನು ಗೊತ್ತಾಗಲ್ಲ ಅಂತ ನಂಗೆ ಬೇಜಾರಾಗಬಾರ್ದು. ಅಪ್ಪ ಅವ್ನಿಗೆ ಎಷ್ಟು ತಿಳುವಳಿಕೆ ಇದೆಯಾ ಮಹಾರಾಯ, ಅಯ್ಯೋ ನನ್ನ ತಿಳುವಳಿಕೆ ನೋಡಿ ನನಗೆ ಆಶ್ಚರ್ಯ ಆಗ್ಬೇಕಂತೆ, ಹಂಗಾಗ್ಬೇಕಂತೆ. ಅಷ್ಟು ತಿಳುವಳಿಕೆ ಬರ್ಬೇಕಂತೆ. ಅಷ್ಟು ತಿಳುವಳಿಕೆ ಕೊಡ್ತಾನೆ ಅವನು ಸುಪ್ರೀತ್ ಮೇಲೆ. ಈ ಸ್ಪೃಣೋತು ಅಂದ್ರೆ ಅದಕ್ಕೆ ಧಾತು ಸ್ಪೃ ಪ್ರೀತಿ ಪಾಲನೆಯೋ ಧಾತು ಇದೆ. ಅದಕ್ಕೆ ಪ್ರೀಣಾತು ಪಾಲಯಿತು ಕೊಟ್ಟಿದ್ದಾರೆ. ಬಲಯತು ವಾ ಬಲಪಡಿಸಲಿ, ಚೆನ್ನಾಗಿ ನನಗೆ ಮೇಧೆ ಕೊಟ್ಟು ಬಲಪಡಿಸಲಿ, ಶಕ್ತಿವಂತನನ್ನಾಗಿ ಮಾಡಲಿ. ಪ್ರಜ್ಞಾಬಲಂ ಹಿ ಪ್ರಾರ್ಥ್ಯತೆ. ಈ ಮಂತ್ರಗಳಿಂದ ಪ್ರಜ್ಞಾಬಲವನ್ನಲ್ಲೇ ಪ್ರಾರ್ಥನೆ ಮಾಡ್ತಿರೋದು, ಕೇಳ್ಕೊಳ್ತಾ ಇರೋದು. ಒಳ್ಳೆ ಪ್ರಜ್ಞೆ ಕೊಡು, ಒಳ್ಳೆ ತಿಳುವಳಿಕೆ ಕೊಡು, ಒಳ್ಳೆ ಮೇಧಾಶಕ್ತಿ ಕೊಡು, ಗ್ರಂಥಧಾರಣ ಶಕ್ತಿ ಕೊಡು, ಒಳ್ಳೆ ಶಾರ್ಪ್ ಆದಂಥ ಮೈಂಡು, ಸೂಕ್ಷ್ಮವಾದ ವಿಚಾರದಲ್ಲೂ ಮನಸ್ಸು ಇಳ್ಕೋಬೇಕು. ಅಂಥ ತಿಳುವಳಿಕೆಯನ್ನ ನೀನು ನನಗೆ ಅನುಗ್ರಹ ಮಾಡಪ್ಪ ಪರಮೇಶ್ವರ ಅಂತ ಹೇಳಿ ಓಂಕಾರ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಶಿಷ್ಯ. ಅಮೃತಸ್ಯ ಅಮೃತತ್ವ ಹೇತುಭೂತಸ್ಯ ಬ್ರಹ್ಮಜ್ಞಾನಸ್ಯ
ತಸ್ಯ ಬ್ರಹ್ಮಜ್ಞಾನಸ್ಯ ಅಮೃತಸ್ಯ ದೇವ ಧಾರಣೋ ಭೂಯಾಸಂ ಇದೆಯಲ್ಲ ಅದಕ್ಕರ್ಥ. ಅಮೃತಸ್ಯ ಅಂದ್ರೆ ಅಮೃತತ್ವಕ್ಕೆ ಅಂದ್ರೆ ಮೋಕ್ಷಕ್ಕೆ ಆನಂದಕ್ಕೆ ಕಾರಣವಾಗಿರುವಂತಹ ಬ್ರಹ್ಮಜ್ಞಾನವನ್ನ ನಾನು ಧಾರಣೆ ಮಾಡಿಕೊಂಡವನಾಗಬೇಕೋ, ನನಗೆ ಬ್ರಹ್ಮಜ್ಞಾನ ಬರಬೇಕು. ಗೊತ್ತಾಯ್ತಾ? ಓಂಕಾರ ದೇವ, ನಾನು ಏನಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೋ. ನಂಗೆ ಕೇಳಲಿಲ್ಲ ಆಮೇಲೆ ಅನ್ಬೇಡ, ನಾನು ಎಲ್ಲೋ ಮನಸ್ಸಿತ್ತು ಅಂತೂ ಅನ್ಬೇಡ, ಸರಿಯಾಗಿ ಗಮನ ಇಟ್ಟು ಕೇಳು. ನಾನು ಮೋಕ್ಷಕ್ಕೆ ಕಾರಣವಾಗಿರುವಂತಹ ಆತ್ಮಜ್ಞಾನವನ್ನ ಧಾರಣೆ ಮಾಡಿಕೊಂಡವನಾಗಬೇಕು. ಅರ್ಥ ಆಯ್ತಾ? ಆ ಜ್ಞಾನ ನನ್ಗೆ ಕೊಡು, ತತ್ವಜ್ಞಾನ ಕೊಟ್ಟು ನನ್ನನ್ನ ಕೃತಾರ್ಥನನ್ನಾಗಿ ಮಾಡು ನೀನು ಅಂತ ಹೇಳಿ ಓಂಕಾರ ದೇವನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ ಶಿಷ್ಯ. ತದಧಿಕಾರ. ಅದಾಗಿ ನೀವು ಅಮೃತ ದೇವಲೋಕವನ್ನ ಯಾಕೆ ಕೇಳಲಿಲ್ಲ ಅಂದ್ರೆ, ಅಧಿಕಾರ ಅಂದ್ರೆ ಕಾಂಟೆಕ್ಸ್ಟ್, ಪ್ರಕರಣ. ಇದು ಜ್ಞಾನ ಪ್ರಕರಣ, ಉಪನಿಷತ್ತಾದ್ರಿಂದ ಇಲ್ಲಿ ಬ್ರಹ್ಮಜ್ಞಾನವನ್ನು ಕೇಳುವಂತಹ ಪ್ರಸಂಗವೇ ಹೊರತು ಸ್ವರ್ಗಲೋಕವನ್ನು ಕೇಳುವ ಪ್ರಸಂಗವಲ್ಲ. ಆದ್ರಿಂದ ಅಮೃತ ಅಂದ್ರೆ ದೇವತೆಗಳು ಅನುಭವಿಸುವ ಅಮೃತ ಅಲ್ಲ, ಆತ್ಮಜ್ಞಾನದಿಂದ ಬರುವಂತಹ ಅಮೃತತ್ವ, ಅದಕ್ಕೆ ಕಾರಣವಾಗಿರುವಂತಹ ಆತ್ಮಜ್ಞಾನ, ಅದನ್ನು ನೀನು ನನಗೆ ಕೊಡು ಹೇ ದೇವ. ಧಾರಣ ಧಾರಯಿತಾ ಭೂಯಾಸಂ ಭವೇಯಂ. ಈ ದೇವನೇ ಆ ಪ್ರಜ್ಞೆಯನ್ನ ಮೇಧೆಯನ್ನ ನಾನು ಧಾರಣೆ ಮಾಡಿಕೊಂಡವನಾಗಬೇಕು, ಅದು ನನ್ನಲ್ಲಿ ಮೂರ್ಗಬೇಕು, ಉಂಟಾಗಬೇಕು. ಆ ರೀತಿ ನಿಂಗೆ ಅನುಗ್ರಹ ಮಾಡು ಅಂತ. ಸಮಯ ಆಯ್ತು.